VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಡೂಪ್ಲೆಕ್ಸ್ ಇದ್ದು ಬಾಡಿಗೆ ಬರುವಂತಹ ಮನೆ. ಇದು ಸ್ವಂತಕ್ಕೆ ಅಂತ ಕಟ್ಸ್ಕೊಂಡಿರೋ ಮನೆ. ಇದು ಗೇಟೆಡ್ ಕಮ್ಯುನಿಟಿಲಿ ಕಟ್ಟಿರುವಂತಹ ಮನೆ. ಇದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಪ್ಲೇಸ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ನಮಗೆ ಬನ್ನರ್ಘಟ್ಟ ಮೈನ್ ರೋಡ್ ಇಂದ ಜಸ್ಟ್ 1 ಕಿಲೋಮೀಟರ್ ಒಳಗಡೆನೆ ಬರುವಂತದ್ದು. ಕಾರ್ಮಲ್ ಸ್ಕೂಲು ಆ್ಯಂಡ್ ಡೆಕಾತ್ಲನು ಬನ್ನರ್ಘಟ್ಟ ರೋಡಲ್ಲಿ ಬರುವಂತಹ ನೈಸ್ ರೋಡ್ ಜಂಕ್ಷನ್ ಪ್ಲಸ್ ಡಿ ಮಾರ್ಟು, ಅಷ್ಟು ಹತ್ರಕ್ಕೂ ಈ ಪ್ರಾಪರ್ಟಿ ನಮಗೆ ತುಂಬ ಹತ್ರದಲ್ಲಿದೆ. ಈ ಪ್ರಾಪರ್ಟಿ ಲ್ಯಾಂಡ್ ಮಾರ್ಕ್ ಏನು ಅಂದರೆ ಬ್ರಹ್ಮಕುಮಾರಿ ಆಶ್ರಮ ಏನಿದೆ, ಆಶ್ರಮ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುವಂಥದ್ದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಪ್ಲಸ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಮನೆ, ಜೊತೆಗೆ 30ಕ್ಕೆ 35 ಬರುವಂಥದ್ದು. BBMP ಎ ಖಾತಾ ಆಗಿದೆ. ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇರುವಂಥದ್ದು. ಈ ಪ್ರಾಪರ್ಟಿ ನಮಗೆ ಗೇಟೆಡ್ ಕಮ್ಯುನಿಟಿಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಪ್ಲಸ್ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇನ್ನು ನಾವು ಕಾರ್ ಪಾರ್ಕಿಂಗ್ ವಿಷಯಕ್ಕೆ ಏನಾದ್ರು ಬಂದರೆ, ನಾವು ಮನೆ ಮುಂದೆಗಡೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದರೆ ಇದು ಡೆಡ್ ಹ್ಯಾಂಡ್ ಬರುತ್ತೆ. ನಮಗೆ ಪಕ್ಕದಲ್ಲಿ ಸೈಟ್ ಕೂಡ ಇದೆ, ಇಲ್ಲೂ ಕೂಡ ನಾವು ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು. ಜೊತೆಗೆ ಇಲ್ಲೂ ಕೂಡ ನಾವು ಕಾರ್ ಪಾರ್ಕಿಂಗ್ನ ಮಾಡ್ಕೊಬೋದು, ಅಷ್ಟು ಜಾಗ ಇದೆ. 2 ವೀಲರ್ ಬೇಕಂದ್ರೆ ನಾವು ಒಳಗಡೆ 2 ವೀಲರ್ ಮಾಡ್ಕೊಬೋದು. ನಮಗೆ ಬೋತ್ ಸೈಡ್ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮಗೆ ಬಿಟ್ಟಿದ್ದಾರೆ ಈ ಪೋರ್ಷನಲ್ಲಿ. ಇದು ನಮಗೆ 2 ವೀಲರ್ ಪಾರ್ಕಿಂಗು ವಿತ್ ಕಾವೇರಿ ವಾಟರ್ದು ಮೀಟರ್ ಕೂಡ ನಮ್ಗೆ ಆಲ್ರೆಡಿ ಅವೈಲಬಲ್ ಇದೆ. ಇವರು ಸ್ವಂತಕ್ಕೆ ಅಂತ ಕಟ್ಸ್ಕೊಂಡಿರೋ ಮನೆ. ಈ ಪೋರ್ಷನ್ ನೋಡ್ಬೋದು, ಕಾರಿಡಾರ್ ಕೂಡ ನಮಗೆ ತುಂಬ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ಲು ಅವರು ಒಂದು ಗಾರ್ಡನ್ ಟೈಪಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಒಂದು ಪರ್ಪಸ್ಗೆ ಈ ಕಾರಿಡಾರ್ನ ಸ್ಪೇಷಿಯಸ್ ಆಗಿ ಬಿಟ್ಟಿರೋವಂಥದ್ದು. ಈ ಪೋರ್ಷನಲ್ಲಿ ಒಂದು ವಾಷಿಂಗ್ ಏರಿಯಾ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಮಾಮೂಲಿ ಬ್ಯಾಕ್ ಸೈಡಲ್ಲಿ ಸೆಟ್ ಬ್ಯಾಕ್ ಕೂಡ ಇದೆ. ಹಿಂದೆಗಡೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕೂಡ ಇದೆ. ಈ ಮುಂದೆಗಡೆ ಮನೆಗಳು ಬರೋದು, ಅಪಾರ್ಟ್ಮೆಂಟ್ಗಳು ಬರೋದು ಎಲ್ಲ ನಮಗೆ ಗೇಟೆಡ್ ಕಮ್ಯುನಿಟಿಗೆ ಸಂಬಂಧಿಸಿದ ಜಾಗದಲ್ಲೇ ಇರುವಂಥದ್ದು. ಯಾರು ಅನದರ್ ಪರ್ಸನ್ನು ಯಾರು ಅಲೋ ಇಲ್ಲ. ಇದು ಗೇಟೆಡ್ ಕಮ್ಯುನಿಟಿಲಿ ಬಂದಿರುವಂತಹ ಮನೆ. ವೀಕ್ಷಕರು, ಇದು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಟ್ಟಿರುವಂತಹ ಮನೆ. ಮೈನ್ ಡೋರ್ ನೋಡ್ಬೋದು. ಇದು ನಮಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಕೆಳಗಡೆ ಗ್ರೌಂಡ್ ಫ್ಲೋರು ಆ್ಯಂಡ್ ಫಸ್ಟ್ ಫ್ಲೋರು ನಮಗೆ ಡೂಪ್ಲೆಕ್ಸ್ ಮಾಡಿರೋವಂಥದ್ದು. ಅಂದರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಟ್ಕೊಂಡಿರುವಂತಹ ಮನೆ. ಗ್ರೌಂಡು ಮತ್ತು ಫಸ್ಟು ಡೂಪ್ಲೆಕ್ಸ್ ಬರುತ್ತೆ. ಅದ್ರ ಮೇಲ್ಗಡೆ 2 BHK ಬರುತ್ತೆ. ಟೆರೆಸಲ್ಲಿ ನಮಗೆ 1 BHK ಬರುತ್ತೆ. ಈಗ ನಾವು ನೋಡ್ತಾ ಇರುವಂಥದ್ದು ಡೂಪ್ಲೆಕ್ಸ್ ಹೌಸು. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ರೈಟ್ ಸೈಡಲ್ಲಿ ಇಲ್ಲೂ ಕೂಡ ನಮಗೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಪೊಸಿಷನಲ್ಲೂ ಕೂಡ ನಮಗೆ ಈ ಸ್ಟೇರ್ ಕೇಸ್ ಕೆಳಗಡೆ ಏನಿದೆ ಇಲ್ಲೂ ಕೂಡ ನಮಗೆ ವಿತ್ ಸ್ಟೋರೇಜ್ ಸ್ಪೇಸ್ ಇರೋವಂಥದ್ದು. ಇದೆಲ್ಲ ನಮಗೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಹಾಲು ನಮಗೆ ತುಂಬ ಸ್ಪೇಷಿಯಸ್ ಆಗಿದೆ. TV ಯೂನಿಟ್ ಅಲ್ಲಿ ಬರುತ್ತೆ. ಇನ್ನು ಮಾಮೂಲಿ ಫ್ಯಾನ್ಗಳೆಲ್ಲ ನಮಗೆ ಆಲ್ರೆಡಿ ಫಿಟ್ ಆಗಿರೋವಂಥದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ನ ಯೂಸ್ ಮಾಡಿದ್ದಾರೆ. ಹಾಲು ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಬೋತ್ ಸೈಡ್ ನಮಗೆ ವೆಂಟಿಲೇಷನ್ಗೆ ಜಾಗ ಅಂದರೆ ಸೆಟ್ ಬ್ಯಾಕ್ ಪ್ರಾವಿಷನ್ ಮಾಡಿರೋದ್ರಿಂದ, ಆಮೇಲೆ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಗಾಳಿ ಬೆಳಕುಗಳಿಗೆ ಏಳು ಮಾಡಿಸಿದ ಮನೆ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ನಮಗೆ ಸೌತ್ ಈಸ್ಟ್ ಕಾರ್ನರಲ್ಲಿ ಏನು ನಮಗೆ ಅಗ್ನಿಮೂಲೆ ಬರುತ್ತೆ, ಅಗ್ನಿಮೂಲೆಗೆ ಕರೆಕ್ಟಾಗಿ ಕಿಚನ್ ಪ್ರೊವೈಡ್ನ ಮಾಡಿರುವಂಥದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ 1/2 ವೆಟ್ರೋಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಫುಲ್ಲು ನಮಗೆ ಇಟಾಲಿಯನ್ ಸ್ಟೈಲಲ್ಲಿ ಇರುವಂತಹ ಕಿಚನ್ ಪ್ರೊವೈಡ್ ಮಾಡಿರುವಂಥದ್ದು. ವಾಲ್ಗಳಿಗೂ ಕೂಡ ನಮಗೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ಮೇಂಟೆನೆನ್ಸ್ಗೋಸ್ಕರ. ಫ್ಲೋರಿಂಗ್ ನೋಡ್ಬೋದು. ಈ ಪೋರ್ಷನ್ ಫುಲ್ಲು ಇದೆಲ್ಲ ನಮಗೆ ಗ್ರಾನೈಟು. ಇಲ್ಲಿ ಕಲ್ಲಲ್ಲೇ ಆಗಿರುವಂತಹ ಸಿಂಕು, ಹ್ಯಾಂಡ್ ವಾಶು ಇಲ್ಲಿ ಕೊಟ್ಟಿರುವಂಥದ್ದು. ಮಾಮೂಲಿ ಫ್ರಿಜ್ಜು ಇಲ್ಲಿ ಮೇಲ್ಗಡೆ ವಿತ್ ಸ್ಟೋರೇಜ್ಗೆ ಪ್ರಾವಿಷನ್ನ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಲಾಫ್ಟ್ಗಳು ಮಾಡಿರೋವಂಥದ್ದು ವಿತ್ ಸ್ಟೋರೇಜ್ಗೆ. ಫುಲ್ಲು ಸ್ಟೋರೇಜ್ ಬರುತ್ತೆ. ಇಲ್ಲಿವರೆಗೂ ನಮಗೆ ವಿತ್ ಸ್ಟೋರೇಜ್ ಬರುತ್ತೆ. ಈ ಪೋರ್ಷನಲ್ಲೂ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನಲ್ಲಿ ಕೆಳಗಡೆ ಫುಲ್ಲು ಈ ಪೋರ್ಷನಲ್ಲಿ ಏನು ನಮಗೆ ಬಾಕ್ಸ್ಗಳು ಟೈಪಲ್ಲಿ ಕೊಟ್ಟಿದ್ದಾರೆ, ಇಲ್ಲ ನಮಗೆ ಗ್ರಾಸರಿ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಫುಲ್ಲು ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಪೋರ್ಷನ್ ಫುಲ್ಲು ತುಂಬ ಚೆನ್ನಾಗಿ ಕ್ಲೀನಾಗಿ ಕೆಲಸ ಮಾಡಿಕೊಂಡು ವಾಸ ಮಾಡಿ ಹೋಗಿರೋವಂಥದ್ದು. ಈಗ ಪ್ರೆಸೆಂಟ್ ಓನರು ನಮಗೆ ಹೆಬ್ಬಾಳದಲ್ಲಿದ್ದಾರೆ. ಅವ್ರಿಗೆ ಡೈಲಿ ಓಡಾಡಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಪ್ರಾಪರ್ಟಿನ ಮಾರ್ತಾ ಇದ್ದಾರೆ. ಆ ಪರ್ಪಸ್ ಬಿಟ್ಟರೆ ಇನ್ನೇನಿಲ್ಲ. ಕ್ಲಿಯರ್ ಟೈಟಲ್ ಇದೆ, ಗೇಟೆಡ್ ಕಮ್ಯುನಿಟಿ. ಕಿಚನ್ ನೋಡಿದ್ರಲ್ಲ
ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ನಮಗೆ. ಕಿಚನ್ ಪಕ್ಕದಲ್ಲೇ ಒಂದು ಚಿಕ್ಕ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ವಯಸ್ಸಾದವ್ರು ಏನಾದರೂ ಮೇಲೆ ಹತ್ತಕ್ಕಾಗಲ್ಲ ಅನ್ನೋರು ಈ ರೂಮ್ನ ಯೂಸ್ ಮಾಡ್ಕೊಬೋದು. ಫ್ಲೋರಿಂಗ್ ನೋಡ್ಬೋದು, ವೆಟ್ರೋಫಿಟರ್ಸ್ನ ಯೂಸ್ ಮಾಡಿದ್ದಾರೆ. ಎಲ್ ಶೇಪಲ್ಲಿ ವಾರ್ಡ್ರೂಬ್ ಇದೆ. ಎಲ್ ಶೇಪಲ್ಲಿ ನಮಗೆ ಲಾಫ್ಟ್ಗಳು ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ ಕೂಡ ಪ್ರೊವೈಡ್ನ ಮಾಡಿರುವಂಥದ್ದು. ಇಲ್ಲೂ ಕೂಡ ವಿಂಡೋ ಇದೆ. ಈ ಪೋರ್ಷನಲ್ಲಿ ಕೂಡ ನಮಗೆ ವಿಂಡೋ ಇದೆ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ. ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್, ಚಿಕ್ಕದಾಗಿರುವಂತಹ ಒಂದು ಸ್ಟೋರೇಜ್ಗೆ ಕೊಟ್ಟಿರುವಂಥದ್ದು. ಆರಾಮಾಗಿ ಇಲ್ಲಿ ಒಂದು ಕ್ವೀನ್ ಕಟ್ ಹಾಕೋಬೋದು, ಅಷ್ಟು ಜಾಗ ಈ ರೂಮ್ಗೆ ಪ್ರೊವೈಡ್ನ ಮಾಡಿರುವಂಥದ್ದು. ಇದು ಗ್ರೌಂಡ್ ಫ್ಲೋರಲ್ಲಿ ಬರುವಂತಹ ಅಕಾಮಡೇಷನು. ಹಾಲು, ಕಿಚನ್ನು, ಒಂದು ಚಿಕ್ಕ ರೂಮು ಮತ್ತೊಂದು ಕಾಮನ್ ಬಾತ್ರೂಮ್ ಇದೆ. ಈ ಪೋರ್ಷನ್ನಲ್ಲಿ ನೋಡಿ, ಇದು ಕಾಮನ್ ಬಾತ್ರೂಮು. ಈ ಪಕ್ಕದಲ್ಲಿ ಬರುವಂಥದ್ದು ನಮಗೆ ಔಟ್ಸೈಡ್ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಕೆಳಗಡೆ ನಮಗೊಂದು ಕಾಮನ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಕಾಮನ್ ಬಾತ್ರೂಮು ನಮಗೆ ಸ್ಪೇಷಿಯಸ್ ಆಗಿ ಇದೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಇರುವಂಥದ್ದು. ಈ ಪೋರ್ಷನಲ್ಲಿ ಟ್ಯಾಪು ವಿತ್ ಶವರ್ಗೆಲ್ಲ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬಂದಿದೆ ನೋಡಿ. ಹ್ಯಾಂಡ್ ವಾಶು ಮೇಲ್ಗಡೆ ಮಿರರ್ ಬೇಕಾದ್ರೆ ಮಿರರ್ ಹಾಕೊಬೋದು. ಬೋತ್ ಸೈಡ್ ನಮಗೆ ವೆಂಟಿಲೇಷನ್ಗೆ ವಿಂಡೋಗಳು ಕೂಡ ಇದೆ. ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಒಳ್ಳೆ ಮನೆ, ಗೇಟೆಡ್ ಕಮ್ಯುನಿಟಿ, ಮತ್ತೆ ಮೈನ್ ರೋಡ್ಗೆ ತುಂಬ ಹತ್ರ ಈ ಪ್ರಾಪರ್ಟಿ ಇರುವಂಥದ್ದು. ನಾರ್ತ್ ಈಸ್ಟ್ ಕಾರ್ನರಲ್ಲಿದೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ ಮನೆ. ಓನ್ ಕನ್ಸ್ಟ್ರಕ್ಷನ್ನ ಮಾಡ್ಕೊಂಡಿರುವಂಥದ್ದು, ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಎಲೆಕ್ಟ್ರಾನಿಸಿಟಿ, ಬನ್ನರ್ಘಟ್ಟ ರೋಡು, ಉಳಿಮಾವು, ದೊಡ್ಡಕಮ್ಮನಹಳ್ಳಿ ಈ ಸರೌಂಡಿಂಗಲ್ಲಿ ಏನಾದರೂ ವಾಸ ಮಾಡೋರು, ಈ ಸರೌಂಡಿಂಗಲ್ಲಿ ಏನಾದರೂ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾರಂಥವ್ರು ಏನಾದರೂ ಮನೆಗಳನ್ನ ನೋಡೋ ಥರ ಇತ್ತು ಅಂದರೆ ಅವರು ಈ ಪ್ರಾಪರ್ಟಿನ ರೆಫರ್ ಮಾಡ್ಬೋದು, ಅಂದರೆ ಅವ್ರು ತೊಗೋಬೋದು. ಯಾಕಂದರೆ ಅವ್ರಿಗೆಲ್ಲ ಕನೆಕ್ಟಿವಿಟಿಗಳಿಗೆ ತುಂಬ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ ಅಂತಲೇ ಹೇಳ್ಬೋದು. ಇದು 2 ವೀಲರ್ ಪಾರ್ಕಿಂಗು. ಇಲ್ಲಿ ಮೋಟ್ರ್ಗಳಿಗೆ ಕೂಡ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಮೇಲ್ಗಡೆ ಎಲೆಕ್ಟ್ರಿಕ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಜೊತೆಗೆ ವಾಟ್ರು ನೋಡಿದ್ರಲ್ಲ ಅವಾಗಲೇ, ಕಾವೇರಿ ವಾಟ್ರ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇದು ನೋಡಿ, ಔಟರ್ ಸ್ಟೇರ್ ಕೇಸ್ಗೆ ಹೋಗುವಂತಹ ಜಾಗ ಇದು. ಮೇಲ್ಗಡೆ ನೋಡಿಲ್ವಲ್ಲ ನಾವು ಫಸ್ಟ್ ಫ್ಲೋರಲ್ಲಿ, ಇಲ್ಲಿ ನೋಡಿ ಔಟರ್ ಸ್ಟೇರ್ ಕೇಸ್ಗೆ ಹೋಗೋ ಜಾಗ ಇಲ್ಲಿದೆ. ಆಮೇಲೆ ಈ ಮನೆಯಿಂದ ಕೂಡ ನಾವು ಔಟರ್ ಸ್ಟೇರ್ ಕೇಸ್ಗೆ ಹೋಗ್ಬೋದು. ಈ ಪೋರ್ಷನಲ್ಲಿ ಗ್ರೌಂಡ್ ಫ್ಲೋರ್ ಫುಲ್ಲು ಹಾಲು, ಕಿಚನ್, ಒಂದು ರೂಮು, ಒಂದು ಕಾಮನ್ ಬಾತ್ರೂಮು. ಇದು ಇನ್ನರ್ ಸ್ಟೇರ್ ಕೇಸ್ ಬರುತ್ತೆ ನಮಗೆ. ಮೇಲ್ಗಡೆ 2 ರೂಮು, ಒಂದು ಪೂಜಾ ಮನೆಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಎಲ್ಲ ನಮಗೆ ವಿಂಡೋ ಕೊಟ್ಟಿರೋವಂಥದ್ದು ವೆಂಟಿಲೇಷನ್ ಪರ್ಪಸ್ಗೆ. ವೀಕ್ಷಕರೇ, ಇಲ್ಲಿ ಒಂದು ಡೋರು ಮತ್ತೆ ಕ್ಲೋಸ್ ಆಗಿರುವಂತಹ ಒಂದು ಸೇಫ್ಟಿ ಗ್ರಿಲ್ ವರ್ಕು ಕೂಡ ನಮಗೆ ನೋಡಿದ್ದೀರಲ್ಲ. ಈ ಗೇಟ್ನ ನಾವು ಓಪನ್ ಮಾಡಿದ್ರೆ ಔಟರ್ ಸ್ಟೇರ್ ಕೇಸ್ಗೆ ಹೋಗ್ತೀವಿ. ಈ ಪೋರ್ಷನ್ ಔಟರ್ ಸ್ಟೇರ್ ಕೇಸಿಂದ ಕೂಡ ನಾವು ಮನೆ ಒಳಗಡೆ ಎಂಟ್ರಿ ಆಗ್ಬೋದು. ಅದಕ್ಕೆ ಅವರು ಸೇಫ್ಟಿ ವೈಸಲ್ಲಿ ಡೋರು ಕೊಟ್ಟಿದ್ದಾರೆ. ಜೊತೆಗೆ ಒಂದು ಗ್ರಿಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಪೂಜಾ ಮನೆ ನೋಡಿ, ಆರಾಮಾಗಿ ಇಬ್ರು ಕುತ್ಕೋಬೋದು, ಅಷ್ಟು ಜಾಗ ಇದೆ. ಎಕ್ಸಾಕ್ಟ್ ನಾರ್ತ್ ಈಸ್ಟಲ್ಲಿ ಪೂಜಾ ಮನೆ ಒಂದು ಪ್ರೊವಿಷನ್ನ ಮಾಡ್ಕೊಂಡಿದ್ದಾರೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ಗಳು, ಒಂದು ಓಪನ್ ಇರುವಂಥದ್ದು. ಮೇಲ್ಗಡೆ ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿದ್ದಾರೆ. ಈ ಪೋರ್ಷನ್ನಲ್ಲಿ ಒಂದು ಇಂಟೀರಿಯರ್ ವರ್ಕ್ ಒಂದು ನೋಡ್ಬೋದು. ಈಗ ನಾವು ನೋಡ್ತಾ ಇರುವಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಆಲ್ರೆಡಿ 2 ಕಾಟ್ಗಳಿದೆ. 2 ಸೇರಿದ್ರೆ ಒಂದು ಕಿಂಗ್ ಸೈಜ್ ಕಾಟ್ ಆಗುತ್ತೆ, ಅಷ್ಟು ಜಾಗ ಇದೆ. ವಾರ್ಡ್ರೂಬ್ ಕೂಡ ನಮಗೆ ರೆಡಿ ಇರುವಂಥದ್ದು. ಈ ಪೋರ್ಷನಲ್ಲಿ ನಮಗೆ ಸ್ಲೈಡಿಂಗ್ ಡೋರ್ ಇರುವಂಥದ್ದು, WPC ವಿಂಡೋಗಳು, ಸ್ಲೈಡಿಂಗ್ ಡೋರ್ ಇರುವಂಥದ್ದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ನೋಡಿ, ಸ್ಟಡಿ ರೂಮ್ ಥರ ಇದೆ. ಇದನ್ನು ಸಪ್ರೇಟಾಗಿ ಮಾಡಿದ್ದಾರೆ. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆಲ್ಲ ಇವ್ರು ಯೂಸ್ ಮಾಡ್ಕೊಳ್ತಾ ಇದ್ದಿದ್ದು ಸ್ಟಡಿ ರೂಮ್ ಥರ. ಇಲ್ಲಿ ಕೂಡ 2 ವಿಂಡೋಗಳು ಕೊಟ್ಟಿರುವಂಥದ್ದು ವಿತ್ ಫ್ಯಾನು, ವಿತ್ ಲೈಟ್ ಕೂಡ ನಮಗೆ ಪ್ರೊವೈಡ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈಟೈಲ್ಸ್ ಇದೆ. ಇದು ಸ್ಟಡಿ ಯೂನಿಟ್ಗೆ ಅಂತ ಮಾಡ್ಕೊಂಡಿರೋ ಒಂದು ಸಪ್ರೇಟ್ ರೂಮು. ಆಲ್ರೆಡಿ ಇಲ್ಲೂ ಕೂಡ ನಾವು ಒಂದು ಕಾಟ್ ಹಾಕೊಂಡ್ರೆ ಇಲ್ಲೂ ಕೂಡ ಒಂದಿಬ್ಬರು ಮಲ್ಕೊಬೋದು, ಅಷ್ಟು ಜಾಗ ಇದೆ. ಮಾಮೂಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇರುವಂಥದ್ದು. ಈ ಪೋರ್ಷನ್ನಲ್ಲಿ ಒಂದು ಹ್ಯಾಂಡ್ ವಾಶು, ಒಂದು ಮಿರರ್ಗೆ ಪ್ರೊವೈಡ್ ಮಾಡಿದ್ದಾರೆ. ಇದು ಒಂದು ಗೆಸ್ಟ್ ರೂಮು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು, ಅಷ್ಟು ಜಾಗ ಈ ಪೋರ್ಷನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. 2 ಸೈಡಲ್ಲಿ ನಮಗೆ ವಿಂಡೋ ಕೊಟ್ಟಿರೋವಂಥದ್ದು ಕ್ರಾಸ್ ವೆಂಟಿಲೇಷನ್ಗೆ. ಜೊತೆಗೆ ವಿತ್ ವಾರ್ಡ್ರೋಬು ವಿತ್ ಫ್ಯಾನ್ ಪ್ರೊವೈಡ್ ಕೂಡ ನಮಗೆ ಮಾಡಿರೋವಂಥದ್ದು. ಈ ಪೋರ್ಷನ್ ಇಷ್ಟಿದೆ. ವೆಂಟಿಲೇಷನ್ಗಂತೂ ಸೂಪರ್ ಅಂತಲೇ ಹೇಳ್ಬೋದು. ಈ ಕಾಮನ್ ಬಾತ್ರೂಮು ಇಲ್ಲಿದೆ ನೋಡಿ, ಇದು ಕಾಮನ್ ಬಾತ್ರೂಮ್. ಇದ್ರ ಪಕ್ಕದಲ್ಲಿ ಬರುವಂಥದ್ದೇ ಮಾಸ್ಟರ್ ಬೆಡ್ರೂಮು. ಬಟ್ ಇವ್ರು ಯೂಸ್ ಮಾಡಿರೋ ಕಾಟ್ ಬಂದು ನಮಗೆ ಕ್ವೀನ್ ಕಾಟ್ ಇದೆ. ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬೋದು.
ಈ ಪೋರ್ಷನಲ್ಲೂ ಅಷ್ಟೇ ವೀಕ್ಷಕರೇ 2 ಮಿರರ್ಗಳು ಕೊಟ್ಟಿದ್ದಾರೆ, ಕ್ರಾಸ್ ವೆಂಟಿಲೇಷನ್ನು. ಈ ಪೋರ್ಷನಲ್ಲಿ ವಾರ್ಡ್ರೋಬು, ಮೇಲ್ಗಡೆ ಎಲ್ಲ ನಮಗೆ ಲಾಫ್ಟ್ ಇರೋವಂಥದ್ದು. ಇಲ್ಲೂ ಕೂಡ ನಮಗೆ ಒಂದು ಡ್ರೆಸ್ಸಿಂಗ್ ಏರಿಯಾ ಒಂದು ಪ್ರೊವೈಡ್ನ ಮಾಡಿರೋವಂಥದ್ದು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಅಟ್ಯಾಚ್ ಬಾತ್ರೂಮ್. ಇದು 1/2 ವೆಟ್ರ್ ಫಿಟಲ್ಸ್ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ, ಆಂಟಿಸ್ಕೇಟ್ ವೆಟ್ರ್ ಫಿಟಲ್ಸ್ ಫ್ಲೋರಿಂಗಿಗೆ ಯೂಸ್ ಮಾಡಿರೋವಂಥದ್ದು. ಇದು ಮಾಸ್ಟರ್ ಬೆಡ್ರೂಮ್ಗೆ ಇರುವಂತಹ ಅಟ್ಯಾಚ್ ಬಾತ್ರೂಮು. ಇಷ್ಟು ನಮಗೆ ಡೂಪ್ಲೆಕ್ಸ್ ಹೌಸ್ ಬರುತ್ತೆ ಓನರ್ ಇರೋದಕ್ಕೆ. ಗ್ರೌಂಡು, ಫಸ್ಟ್ ಫ್ಲೋರು, ಇಷ್ಟು ನಮಗೆ ಓನರ್ ಇರೋದಕ್ಕೆ ಮನೆ. ಮೇಲ್ಗಡೆ ನಮಗೆ ಸೆಕೆಂಡ್ ಫ್ಲೋರಲ್ಲಿ 1 BHK ಹೌಸ್ ಬರುತ್ತೆ. ಅದು ರೆಂಟಲ್ ಇನ್ಕಮ್ ಆಲ್ರೆಡಿ ಇವಾಗ ಟೆನೆಂಟ್ಸ್ ಇದ್ದಾರೆ. ಅದ್ರ ಮೇಲ್ಗಡೆ ಇನ್ನೊಂದು ರೂಮ್ ಇದೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಡೂಪ್ಲೆಕ್ಸ್ ಬರುತ್ತೆ. ಅದ್ರ ಮೇಲ್ಗಡೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿಗೆ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಕಟ್ಟಿರುವಂತಹ ಮನೆ ಇದು. ಬನ್ನಿ ಫಸ್ಟ್ ಫ್ಲೋರ್ ಔಟ್ರ್ ಮಾತ್ರ ನೋಡೋಣ. ಆಲ್ರೆಡಿ ಪ್ರೆಸೆಂಟ್ ಈಗ ನಾವು ಟೆನೆಂಟ್ಸ್ ಇದ್ದಾರೆ. ಈಗ ನಾವು ಹೋಗ್ತಾ ಇರುವಂಥದ್ದು ಔಟ್ರ್ ಸ್ಟೇರ್ಕೇಸು. ಸೇಫ್ಟಿ ವೈಸ್ ಅಲ್ಲೆಲ್ಲ ನಮಗೆ ಬಾರ್ಡರ್ಗಳಲ್ಲಿ ನಮಗೆ ಗೇಟ್ಗಳನ್ನ ಯೂಸ್ ಮಾಡಿದ್ದಾರೆ. ಗ್ರಿಲ್ ವರ್ಕುಗಳೆಲ್ಲ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ವೀಕ್ಷಕರ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡೋರು, ನಾವು ಒಳಗಡೆ ಇನ್ನರಲ್ಲಿ ನೋಡೋದಲ್ಲ ಡೋರು. ಸೇಫ್ಟಿ ವೈಸಲ್ಲಿ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿದ್ದು. ಆ ಡೋರ್, ಈ ಡೋರ್ನ ಓಪನ್ ಮಾಡಿದ್ರೆ ಡೂಪ್ಲೆಕ್ಸ್ ಮನೆಗೆ ನಾವು ಎಂಟ್ರಿ ಆಗ್ಬೋದು. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಪೋರ್ಷನ್ನಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟ್ ಈಗ ನಮಗೆ ಟೆನೆಂಟ್ಸ್ ಇದ್ದಾರೆ. ಕಾರಿಡಾರ್ ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ. ಇದು ರೀಸೆಂಟ್ಲಿ ಬಿಲ್ಡ್ ಮಾಡಿರುವಂತಹ ಮನೆ ಇದು. ವೀಕ್ಷಕರೇ ಈಗ ನಾನು ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಇದು ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮನೆ ಇದು. ಹಂಗೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಸ್ವಲ್ಪ ಓಲ್ಡ್ ಬರುತ್ತೆ. ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಬಂದ್ಬಿಟ್ಟು ರೀಸೆಂಟ್ ಆಗಿ ನಮಗೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಇದು ಟೆನೆಂಟ್ಸ್ಗೆ ಅಂದ್ರೆ ಬಾಡಿಗೆ ಕಟ್ಟಿರುವಂತಹ 2 BHK ಹೌಸು. ಫ್ಲೋರಿಂಗ್ ನೋಡ್ಬೋದು, ಇದು ನಮಗೆ ವೆಟ್ರ್ ಫೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಕಾರಿಡಾರ್ ಕೂಡ ಅಷ್ಟೇ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಫುಲ್ಲು ನಮಗೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ WPC ವರ್ಕ್ಗಳು ಮತ್ತೆ ಈ ಪೋರ್ಷನ್ ಫುಲ್ ನಮಗೆ ಎಲ್ ಶೇಪ್ ಅಲ್ಲಿ ನಮಗೆ ಕ್ಲೋಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ಲು ಎಕ್ಸಾಕ್ಟ್ ನಮಗೆ ಇದು ನಾರ್ತ್ ಡೋರ್ ಬರುತ್ತೆ. ಇದು ಮನೆ ಒಳಗಡೆ ಎಂಟರ್ ಆದ್ರೆ ನೋಡ್ಬೋದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು. ಸ್ವಲ್ಪ ಬೇಗ ನೋಡ್ತೀನಿ. ಈಗ ಪ್ರೆಸೆಂಟ್ ಟೆನೆಂಟ್ಸ್ ಇದ್ದಾರೆ. ಕಿಚನ್ ಬರುತ್ತೆ, ಅಲ್ಲಿ ಯುಟಿಲಿಟಿ ಇದೆ, ಇಲ್ಲಿ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಇಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮು ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ. ಅಂಡ್ ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಇದು ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಇಷ್ಟು ನಮಗೆ 2 BHK ಮಾಡಿರುವಂತಹ ಮನೆ ಇದು. ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಇದ್ರ ಮೇಲ್ಗಡೆ ಇನ್ನೊಂದು ಮನೆ ಕೂಡ ಇದೆ, ಅದು ನೋಡೋಣ ಬನ್ನಿ. ಇದು ನಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತದ್ದು. ಬನ್ನಿ ಟೆರೆಸ್ಗೆ ಹೋಗೋಣ. ಸ್ಟೇರ್ಕೇಸ್ಗೆಲ್ಲ ಈ ಪೋರ್ಷನ್ ಅಲ್ಲಿ ನೋಡಬಹುದು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕೂಡ ನಮಗೆ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಅಲ್ಲೆಲ್ಲ ನಮಗೆ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಿದ್ದಿಲ್ಲ, ಅದೆಲ್ಲ ನಮಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಅಪಾರ್ಟ್ಮೆಂಟ್ಗಳದು. ಎಕ್ಸಾಕ್ಟ್ ಟೆರೆಸ್ ಅಲ್ಲಿ ಇದೀನಿ. ಈ ಟೆರೆಸ್ ಅಲ್ಲಿ ಕೂಡ ನಮಗೊಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿಗೆ ಒಂದು ಪ್ರೊವೈಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು 1 BHK ಹೌಸ್ ಬರುತ್ತೆ, ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಓನರ್ ಇತ್ಕೊಂಡು 2 BHK ಒಂದು ಮನೆ ಮತ್ತೆ 1 BHK ಒಂದು ಮನೆ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ವೀಕ್ಷಕರೇ ಈಗ ಮನೆಯೊಳಗೆ ಎಂಟ್ರಿ ಆದರೆ ಹಾಲು, TV ಯೂನಿಟ್, ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ನಮಗೆ ಕಿಚನ್ ಏರಿಯಾ ಒಂದು ಪ್ರೊವಿಷನ್ನ ಮಾಡಿದ್ದಾರೆ ವಿತ್ ವೆಂಟಿಲೇಷನ್ಗೆಲ್ಲ ನಮಗೆ ವಿಂಡೋ. ಈ ಪೋರ್ಷನಲ್ಲಿ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜು. ಇಲ್ಲಿ ಪಕ್ಕದಲ್ಲಿ ನಮಗೆ ಒಂದು ರೂಮು ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ ವಿತ್ ವಾರ್ಡ್ರೋಬ್ ಇದೆ, ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಆರಾಮಾಗಿ ಒಂದು ಫ್ಯಾಮಿಲಿ ನಾವು ಸ್ಟೇ ಆಗ್ಬೋದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು. ಇದು 1 BHK ಹೌಸು, ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಓನರ್ ಎತ್ಕೊಂಡು ರೆಂಟಲ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಮನೆ ಈ ಮನೆ ಆಗಿದೆ. ಇನ್ನು ಮೇಲ್ಗಡೆ ಸಿಂಟ್ಯಾಕ್ ಟ್ಯಾಂಕು, ಇಲ್ಲೂ ನಮಗೊಂದು ಕಾಮನ್ ಬಾತ್ರೂಮ್ ಒಂದು ಕೊಟ್ಟಿದ್ದಾರೆ. ವಾಷಿಂಗ್ ಏರಿಯಾ ಎಲ್ಲ ಇಲ್ಲಿ ಪ್ರೊವಿಷನ್ ಮಾಡಿರೋವಂಥದ್ದು. ವೀಕ್ಷಕರೇ ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಕಟ್ಟಿರೋವಂಥದ್ದು. ಓನರ್ ಎತ್ಕೊಂಡು ಬಾಡಿಗೆ ಬರುವಂತಹ ಮನೆ ಪ್ರೊವೈಡ್ ಮಾಡಿರೋವಂಥದ್ದು. ಇದು ಓನಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋವಂಥದ್ದು. ಅಂದರೆ ಫಸ್ಟ್
ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಅಂದ್ರೆ ಟೆರೇಸ್ ಅಲ್ಲಿ ಇರೋ ಮನೆ ಬಂದು ರೀಸೆಂಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆ. ಅದರಿಂದ ನಮಗೆ ಬ್ಯೂಟಿಫುಲ್ ವೆಟರ್ಫೈ ಟೈಲ್ಸ್ ಅಂಡ್ ಗ್ರಾನೈಟ್ ಫ್ಲೋರಿಂಗ್ ಎಲ್ಲ ನಮಗೆ ಯೂಸ್ ಮಾಡಿರುವಂತದ್ದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ನಮಗೆ ಡೂಪ್ಲೆಕ್ಸ್ ಹೌಸ್, ಅವರು ಓನ್ ಆಗಿ ಕನ್ಸ್ಟ್ರಕ್ಷನ್ ಅವರೇ ವಾಸಕ್ಕೆ ಅಂತ ಕಟ್ಕೊಂಡಿರುವಂತಹ ಮನೆ ಇದು. ಈಗ ರೀಸೆಂಟ್ಲಿ ಏನೋ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇರೋದ್ರಿಂದ ಈ ಪ್ರಾಪರ್ಟಿನ ಮಾರ್ತಾ ಇದ್ದಾರೆ. ಔಟರ್ ಲೊಕೇಶನ್ ನೋಡ್ಬೋದು, ಫುಲ್ಲು ಇನ್ ಬ್ಯಾಕ್ ಗ್ರೌಂಡ್ ಎಲ್ಲ ನಮಗೆ ಫುಲ್ ಅಪಾರ್ಟ್ಮೆಂಟ್ಗಳಿದೆ. ಇದು ನಮಗೆ ಗೇಟೆಡ್ ಕಮ್ಯುನಿಟಿ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ, ಅಲ್ಲಿ ಅಪಾರ್ಟ್ಮೆಂಟ್ಗಳೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ನಮಗೆ ಬನ್ನರ್ಘಟ್ಟ ರೋಡಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಅಪಾರ್ಟ್ಮೆಂಟು. ನಂದಿ ಎಲ್ಲ ಬರುತ್ತೆ ನಮಗೆ ಆ ಪೋರ್ಷನ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಬರುವಂತದ್ದು ನಮಗೆ ಕಾರ್ಮಲ್ ಸ್ಕೂಲು, ಅದ್ರ ಪಕ್ಕದಲ್ಲಿ ನಮಗೆ ಡೆಕೋತ್ಲಾನ್ ಇದೆ. ಈ ಸೈಡ್ ಅಲ್ಲಿ ಹೋದ್ರೆ ನಮಗೆ ಡಿ ಮಾರ್ಟ್ ಕೂಡ ಇದೆ. ಇದು ನಮಗೆ ಗೇಟೆಡ್ ಕಮ್ಯುನಿಟಿಲಿ ಕಟ್ಟಿರುವಂತಹ ಮನೆ. ಬ್ರಹ್ಮಕುಮಾರಿ ಆಶ್ರಮ ನೋಡಿ, ಬ್ರಹ್ಮಕುಮಾರಿ ಆಶ್ರಮ ಹಿಂದೆಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಎಕ್ಸಾಕ್ಟ್ ಲ್ಯಾಂಡ್ ಮಾರ್ಕ್ ನಮಗೆ ಬ್ರಹ್ಮಕುಮಾರಿ ಆಶ್ರಮ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಔಟರ್ ಲೊಕೇಶನ್ ನೋಡೋದಾದ್ರೆ ಫುಲ್ಲು ಒಳ್ಳೆ ವೆಲ್ ಡೆವಲಪ್ಡ್ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಲೈಟ್ ಆಗಿ ಝೂಮ್ ಮಾಡ್ತೀನಿ ನೋಡಿ, ಮೀನಾಕ್ಷಿ ಮಾಲ್ ಹಿಂದೆಗಡೆ ಇರುವಂತಹ ಮಂತ್ರಿ ಅಪಾರ್ಟ್ಮೆಂಟ್ ಅದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಸಿಗ್ತದೆ. 30ಕ್ಕೆ 35 ನಾರ್ತ್ ಈಸ್ಟ್ ಕಾರ್ನರು ಡೂಪ್ಲೆಕ್ಸ್ ಪ್ಲಸ್ ರೆಂಟಲ್ ಇನ್ಕಮ್ ಇರುವಂತಹ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದರೆ ರೈಟ್ ಸೈಡಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.